ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದಾದಿಗುಣೋದ್ರಿಕ್ತಂ ಸ್ವಾಶ್ರಿತಾನಂದದಾಯಕಂ ಆನಂದಾತ್ಮಕ ಸದ್ದೇಹಂ ಭಜೇಹಂ ಬಾದರಾಯಣಂ ಧ್ರುವ ವಿದ್ವಾಂತರವಯೇ ವೈಷ್ಣವೇಂದೀವರೆಲ್ಲವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ದಿನ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ನರಹರಿ ತೀರ್ಥರ ಮಧ್ಯಾರಾಧನೆಯ ಪರ್ವದಿನ. ಶ್ರೀ ಮಧ್ವಾಚಾರ್ಯರು ಬದರಿ ಯಾತ್ರೆಯನ್ನ ಮೊದಲ ಬಾರಿಗೆ ಮುಗಿಸಿಕೊಂಡು ಕಳಿಂಗ ದೇಶಕ್ಕೆ ಬರುತ್ತಾರೆ. ಆ ಕಳಿಂಗ ದೇಶದಲ್ಲಿ ಶೋಭನ ಭಟ್ಟರು ಮತ್ತು ಶ್ಯಾಮಶಾಸ್ತ್ರಿಗಳು ಎಂಬಂತಹ ಇಬ್ಬರು ಪಂಡಿತರು ಅವರೊಟ್ಟಿಗೆ ವಾದವನ್ನು ಮಾಡುತ್ತಾರೆ. ಆ ವಾದದಲ್ಲಿ ಅವರಿಬ್ಬರೂ ಕೂಡ ಸೋತು ಆಚಾರ್ಯರಲ್ಲಿ ಶಿಷ್ಯತ್ವವನ್ನು ವಹಿಸಿಕೊಳ್ಳುತ್ತಾರೆ. ಆ ಶಿಷ್ಯತ್ವವನ್ನು ವಹಿಸಿದ ನಂತರ ಅವರಿಬ್ಬರು ಆಚಾರ್ಯರೊಡನೆ ಉಡುಪಿ ಕ್ಷೇತ್ರಕ್ಕೂ ಬಂದು ಆ ಉಡುಪಿ ಕ್ಷೇತ್ರದಲ್ಲಿ ಆಚಾರ್ಯರಲ್ಲೇ ಅವರು ಅಧ್ಯಯನವನ್ನು ಕೂಡ ಮಾಡುತ್ತಾರೆ. ತದನಂತರದಲ್ಲಿ ಆಚಾರ್ಯರ ಪ್ರಥಮ ಶಿಷ್ಯರಾಗಿ ಆ ಶೋಭನ ಭಟ್ಟರು ಪದ್ಮನಾಭ ತೀರ್ಥರಾದರೆ, ಈ ಶ್ಯಾಮಶಾಸ್ತ್ರಿಗಳೇ ನರಹರಿ ತೀರ್ಥರು ಎಂದು ಪ್ರಸಿದ್ಧರಾಗುತ್ತಾರೆ. ಆಚಾರ್ಯರು ಒಮ್ಮೆ ನರಹರಿ ತೀರ್ಥರಿಗೆ ಕಳಿಂಗ ದೇಶಕ್ಕೆ ಹೋಗಬೇಕು ಎಂದು ಆದೇಶವನ್ನು ಕೊಡುತ್ತಾರೆ. ಆಚಾರ್ಯರ ಆದೇಶದಂತೆ ನರಹರಿ ತೀರ್ಥರು ಕಳಿಂಗ ದೇಶಕ್ಕೆ ಹೋಗುತ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಒಂದು ವಿಷಯ ತಿಳಿದು ಬರುತ್ತದೆ. ಏನಂತಂದರೆ, ಅಲ್ಲಿರುವಂತಹ ರಾಜನು ಅಕಾಲಿಕ ಮರಣವನ್ನು ಹೊಂದಿರುತ್ತಾನೆ. ಅಲ್ಲಿ ಅವನಿಗೆ ಯಾವ ಸಂತತಿಯೂ ಕೂಡ ಇರುವುದಿಲ್ಲ. ಇರುವಂತಹ ಒಬ್ಬ ಮಗ ಅವನು ಇನ್ನೂ ಸಣ್ಣವನೇ ಆಗಿರುತ್ತಾನೆ. ಆಗ ಅಲ್ಲಿ ಒಂದು ಪರೀಕ್ಷೆಯನ್ನ ಏರ್ಪಡಿಸಿರುತ್ತಾರೆ. ಏನಂತಂದ್ರೆ, ಆನೆಯ ಸೊಂಡಿಲಲ್ಲಿ ಒಂದು ಹಾರವನ್ನು ಕೊಟ್ಟು ಆ ಆನೆ ಯಾರ ಕೊರಳಲ್ಲಿ ಆ ಹಾರವನ್ನು ಹಾಕುತ್ತದೋ ಅವರು ಮುಂದಿನ ರಾಜರು ಎಂಬುದಾಗಿ. ಆ ಸಮಯಕ್ಕೆ ನರಹರಿ ತೀರ್ಥರು ಅಲ್ಲೇ ಇರುತ್ತಾರೆ. ಆ ಆನೆ ಬಂದು ಆ ನರಹರಿ ತೀರ್ಥರಿಗೆ ಆ ಹಾರವನ್ನು ಕೂಡ ಹಾಕುತ್ತದೆ. ಅದರಂತೆಯೇ ಆ ನರಹರಿ ತೀರ್ಥರು ಅನೇಕ ವರ್ಷಗಳ ಕಾಲ ಆ ಕಳಿಂಗ ದೇಶವನ್ನ ಆಳುತ್ತಾರೆ. ತದನಂತರದಲ್ಲಿ ಆ ರಾಜನ ಮಗ ದೊಡ್ಡವನಾದ ನಂತರ ಅವನಿಗೆ ರಾಜ್ಯಭಾರವನ್ನು ಕೂಡ ವಹಿಸುತ್ತಾರೆ. ರಾಜ್ಯಭಾರವನ್ನು ವಹಿಸಿದ ನಂತರ ಆ ರಾಜನು ನಿಮಗೆ ಏನನ್ನು ಕೊಡಬೇಕು ಅಂತ ಕೇಳಿದಾಗ, ಆಗ ನರಹರಿ ತೀರ್ಥರು ಆಚಾರ್ಯರು ಹಿಂದನೆ ತಮಗೆ ಸೂಚಿಸಿದಂತೆ ಆ ರಾಜನ ಭಂಡಾರದಲ್ಲಿದ್ದಂತಹ ಮೂಲ ರಾಮದೇವರ ವಿಗ್ರಹವನ್ನು ಕೊಡಬೇಕು ಎಂಬುದಾಗಿ ಹೇಳುತ್ತಾರೆ. ಅದರಂತೆ ಆ ರಾಜನು ನರಹರಿ ತೀರ್ಥರಿಗೆ ಆ ಮೂಲ ರಾಮದೇವರ ಸೀತಾದೇವಿಯ ವಿಗ್ರಹವನ್ನ ಕೊಟ್ಟು ಕಳಿಸುತ್ತಾನೆ. ಅದರಿಂದಾಗಿ ಆ ರಾಮದೇವರನ್ನ ತಂದು ನರಹರಿ ತೀರ್ಥರು ಮಧ್ವಾಚಾರ್ಯರಿಗೆ ಒಪ್ಪಿಸಿದಾಗ ಆಚಾರ್ಯ ಮಧ್ವರು 9 ದಿನಗಳ ಕಾಲ ಅದನ್ನ ಪೂಜೆ ಮಾಡಿ ತದನಂತರದಲ್ಲಿ ಅದನ್ನು ಪದ್ಮನಾಭ ತೀರ್ಥರಿಗೆ ಕೊಡುತ್ತಾರೆ. ಆ ಮೂಲರಾಮದೇವರ ಪ್ರತಿಮೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು, ರಾಮದೇವರು ಅವರೇ ಎಲ್ಲರೂ ಕೂಡ ಆ ರಾಮದೇವರ ಪೂಜೆಯನ್ನ ಮಾಡಿದಂತಹ ಆ ಮೂಲರಾಮದೇವರ ವಿಗ್ರಹ ಈಗಲೂ ಕೂಡ ಆ ಮೂಲರಾಮದೇವರ ವಿಗ್ರಹ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಪ್ರತಿನಿತ್ಯವೂ ಕೂಡ ಸ್ವಾಮಿಗಳ ಕೈಯಿಂದಾಗಿ ಪೂಜೆಗೆ ಒಳಪಡುತ್ತಾ ಇದೆ. ಅದರಿಂದಾಗಿ ಆ ಮೂಲರಾಮದೇವರನ್ನ ತಂದಂತಹ ಕೀರ್ತಿ ಅದು ನರಹರಿ ತೀರ್ಥರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, ನರಹರಿ ತೀರ್ಥರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ, ಈ ದಾಸ ಸಾಹಿತ್ಯಕ್ಕೆ ಮುನ್ನಡಿ ಬರೆದವರು ಆಚಾರ್ಯ ಮಧ್ವರು ಆದರೆ ಅದನ್ನ ಹಾಗೆಯೇ ಮುಂದೆ ನಡೆಸಿಕೊಂಡು ಬಂದವರು ಈ ನರಹರಿ ತೀರ್ಥರು. ಅನೇಕ ಕೀರ್ತನೆಗಳನ್ನ ನರಹರಿ ತೀರ್ಥರು ರಚನೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಕಲೆ ಅದು ಯಕ್ಷಗಾನ ಕಲೆ. ಅಂತಹ ಆ ಯಕ್ಷಗಾನ ಕಲೆಯ ಪ್ರವರ್ತಕರು ಎಂಬುದಾಗಿ ಆ ಜನರು, ಅಲ್ಲಿನ ಜನರು ನರಹರಿ ತೀರ್ಥರೇ ಎಂಬುದಾಗಿ ಹೇಳುತ್ತಾರೆ. ಅಂತಹ ಈ ನರಹರಿ ತೀರ್ಥರು ಆಚಾರ್ಯರ ಅನೇಕ ಗ್ರಂಥಗಳಿಗೆ ಟಿಪ್ಪಣಿಗಳನ್ನು ಕೂಡ ಬರೆದಿದ್ದಾರೆ.
ಅದರಲ್ಲಿ ಗೀತಾ ಭಾಷ್ಯವಾಗಿರಬಹುದು, ಸೂತ್ರ ಭಾಷ್ಯವೂ ಆಗಿರಬಹುದು. ಈ ರೀತಿಯಾಗಿ ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ. ಅಂತಹ ಈ ನರಹರಿ ತೀರ್ಥರ ಚರಮ ಶ್ಲೋಕ ಹೀಗಿದೆ: ಸಸೀತಾ ಮೂಲ ರಾಮಾರ್ಚ ಕೋಶೆ ಗಜಪತೆ ಸ್ಥಿತ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ರು ಹರಿಭಿಕ್ಷವೇ. ಇದರ ಅರ್ಥ, ಆಚಾರ್ಯರ ಆದೇಶದಂತೆ ಆ ಗಜಪತಿಯ ಭಂಡಾರದಲ್ಲಿರುವಂತಹ ಮೂಲ ಸೀತಾದೇವಿ ಮತ್ತು ರಾಮದೇವರ ಪ್ರತಿಮೆಯನ್ನ ತಂದಂತಹ ನರಹರಿ ತೀರ್ಥರಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಇದರ ಅರ್ಥ. ಅದರಿಂದಾಗಿ ಇಂತಹ ಮೂಲರಾಮದೇವರ ಪೂಜೆಗೆ ಕಾರಣರಾದಂತಹ ಅಷ್ಟೇ ಅಲ್ಲದೆ ಆಚಾರ್ಯರ ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಂತಹ, ದಾಸ ಸಾಹಿತ್ಯಕ್ಕೆ ನಾಂದಿಯನ್ನೂ ಹಾಡಿದಂತಹ ನರಹರಿ ತೀರ್ಥರ ಆರಾಧನೆಯ ಪರ್ವಕಾಲದಂದು ಅವರನ್ನ ನಾವು ಸ್ಮರಣೆ ಮಾಡಿಕೊಳ್ಳೋಣ. ಇದರ ಮೂಲಕವಾಗಿ ನರಹರಿ ತೀರ್ಥರ, ಅವರ ಅಂತರ್ಯಾಮಿಯಾದಂತಹ ಮಧ್ವಾಚಾರ್ಯರ, ಅವರ ಅಂತರ್ಯಾಮಿಯಾದಂತಹ ಮೂಲರಾಮದೇವರ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.